ಈ ದಿನ ಭಾಳ ಮಾಘ ಪಂಚಮಿ, ಭಾಳ ಒಳ್ಳೆಯ ದಿವಸ. ಇಲ್ಲಿ ನಮ್ಮ KVR ಕಾಂಪ್ಲೆಕ್ಸ್ನಲ್ಲಿ ವರದರಾಜ್ ಥಿಯೇಟ್ರ್ ಪಕ್ಕ ಫಿಟ್ನೆಸ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಒಂದು ಜಿಮ್ ಓಪನ್ ಆಯಿತು. ಇಲ್ಲಿ ಅವರ ವ್ಯವಸ್ಥಾಪಕರು, ಅಲ್ಲಿನ ಡೈರೆಕ್ಟ್ರುಗಳು ಸಂತೋಷು, ಅರ್ಜುನ್ನು, ಅರವಿಂದು ಎಲ್ಲರೂ ಒಟ್ಟುಗೂಡಿ ಫ್ರೆಂಡ್ಸು, ಅಣ್ಣ ಈ ಬಿಲ್ಡಿಂಗ್ ಬೇಕು ಅಂತಂದರು. ಏನು ಮಾಡ್ತೀರಪ್ಪ ಅಂತ ಕೇಳಿದೆ. ಈ ಥರ ನಾವು ವ್ಯಾಯಾಮ ಶಾಲೆ ಜಿಮ್ ಥರ ಮಾಡ್ತೀವಿ ಅಂತಾರೆ. ಭಾಳ ಉತ್ಸಾಹದಿಂದ ಬಂದರು. ಅವ್ರಿಗೆ ಫಸ್ಟ್ನಲ್ಲಿ ಹೆಂಗೆ ಏನು ಅಂತ ಕೇಳಿದೆ. ಆಲ್ರೆಡಿ ಸಂತೋಷ್ ಈ ಊರಲ್ಲಿ ಎಲ್ಲರಿಗೂ ಚಿರಪರಿಚಿತನಾಗಿದ್ದ. ಸಂತೋಷು ಟ್ರೈನಿಂಗು ಕೊಡ್ತಾಯಿದ್ದ. ನಾನು ಕೇಳ್ಪಟ್ಟಿದ್ದೆ ಎಲ್ಲ ಕಡೆಯೂ ಚೆನ್ನಾಗಿ ಮಾಡ್ತಾಯಿದ್ದಾರಂತ. ಸರಿ ಬೆಳೀಲಿ ಹುಡುಗರು ಅಂತ ಹೇಳ್ಬಿಟ್ಟು ಕೊಟ್ಟೆ. ನಾನು ಅಂದ್ಕೊಂಡಿದ್ದಕ್ಕಿಂತ 10ರಷ್ಟು ಹೆಚ್ಚಾಗಿ ಕೆಲಸ ಮಾಡಿ ಒಳ್ಳೆ ಭವ್ಯವಾದ ಎಕ್ವಿಪ್ಮೆಂಟ್ಸನ್ನು ಇಟ್ಟು, ಎಲ್ಲ ಸೊಫಿಸ್ಟಿಕೇಟೆಡ್ ಹೈ ಎಂಡ್ ಎಕ್ವಿಪ್ಮೆಂಟ್ಸನ್ನೆಲ್ಲ ಇಟ್ಟು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇವಾಗ ಇದನ್ನು ಮಾಡಿರೋದು ಅವರು ಲಾಭಕ್ಕಾಗಿದ್ದಿದ್ರೆ ಕ್ವಾಲಿಟಿ ಕಮ್ಮಿ ಇರ್ತಾಯಿತ್ತು. ನನಗನ್ಸುತ್ತೆ ಇದು ಲಾಭಕ್ಕಲ್ಲ, ನಮ್ಮ ಕೋಲಾರ ಅಥವಾ ಮುಳಬಾಗಲ್ ಜನತೆಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹೇಳಬೇಕು ಇದನ್ನು. ರೀಸನ್ ಏನಂದರೆ, ಈಗಿನ ಮೆಕ್ಯಾನಿಕಲ್ ಲೈಫ್ನಲ್ಲಿ ಎಲ್ಲ ಮೊಬೈಲ್ಗಳು, ಟಿ ವಿಗಳು ನೋಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ. ಅದು ಅವ್ರದ್ದೇನು ತಪ್ಪಿಲ್ಲ, ಟೆಕ್ನಾಲಜಿ ಮುಂದುವರೆದ್ರಿಂದ ಎಲ್ಲರೂ ಅದನ್ನು ಮಾಡಿರ್ತಾರೆ. ಅದ್ರ ಜೊತೆಗೆ ಇದೊಂದು ದಿನ 1 ಅವರ್ ಅಥವಾ ಕನಿಷ್ಠ ಪಕ್ಷ ಅರ್ಧ ಗಂಟೆ ವ್ಯಾಯಾಮ ಮಾಡೋದ್ರಿಂದ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಡಾಕ್ಟ್ರ್ ಹತ್ರ ತಿರುಗಿ ನೋಡೋ ಕೆಲಸನೇ ಇರಲ್ಲ. ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಡಾಕ್ಟ್ರ್ ಹತ್ರ ಮುಂಚೆ ನಾವೆಲ್ಲ ಚಿಕ್ಕನ್ನಲ್ಲಿದ್ದಾಗ ಮನೆ ಅಂಗಳದಲ್ಲೇ ಆಟಗಳಾಡ್ತಾಯಿದ್ವಿ, ಎಷ್ಟೋ ಕೆಲಸ ಕಾರ್ಯಗಳು ಮಾಡ್ತಾಯಿದ್ವಿ. ಅದಕ್ಕೆ ಅಂತ 1.5 ಅವರ್ ಸ್ಪೇರ್ ಮಾಡ್ತಾಯಿದ್ವಿ. ನಾವು ಸ್ಕೂಲ್ನಲ್ಲಿದ್ದಾಗ ಕೂಡ ಅಷ್ಟೇ ವ್ಯಾಯಾಮ ಶಾಲೆ ಅಂತ ಹೇಳ್ಬಿಟ್ಟು ಡ್ರಿಲ್ ಮಾಡಿಸ್ತಾಯಿದ್ರು. ಆ ಡ್ರಿಲ್ಲೇ ನಮಗೆ ಇವತ್ತಿಷ್ಟು ಶಕ್ತಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಯುವಕರು, ಹೆಣ್ಮಕ್ಕಳು ಎಲ್ಲರೂ ಹುಡುಗರು ವ್ಯಾಯಾಮ ಕಲಿಬೇಕು. ಅವ್ರು ಕಲಿಬೇಕು ಅಂದರೆ ಒಂದು ಪದ್ಧತಿ, ಒಂದು ಗುರು ಇರಬೇಕು. ಆ ಗುರು ಇದ್ರೇ ಅವ್ರು ಏನು ಮಾಡೋಕ್ಕಾದ್ರೂ ಆಗೋದು. ಗುರು ಇಲ್ಲದಿದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ 2ಕ್ಕೂ ಗುರು ಇದ್ದಾರೆ. ಇದು ಮಲ್ಟಿ ಥರ ಇದೆ. ಒಂದು ಜಿಮ್ ಇದೆ, ಇನ್ನೊಂದು ಕಡೆ ಯೋಗ ಇದೆ, ಇನ್ನೊಂದು ಕಡೆ ಮಹಿಳೆಯರಿಗೋಸ್ಕರ ಪ್ರತ್ಯೇಕವಾಗಿ ಕೊಠಡಿ ಇದೆ, ಅವರು ಸರಿಯಾಗಿ ಮಾಡ್ಬೋದು. ಎಲ್ಲ ಭಾಳ ಪಾರದರ್ಶಕತೆಯಿಂದ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಎಲ್ಲರೂ ಮಾಡದಿದ್ದು ಒಂದು ಸರ್ತಿ ವಿಸಿಟ್ ಕೊಟ್ಟು ಅವ್ರ ಮಕ್ಕಳ ಬೆಳವಣಿಗೆಗೆ, ಪೋಷಣೆಗೆ ತಂದೆ ತಾಯಂದಿರು ಅವರಿಗೆ ಶಕ್ತಿ ತುಂಬಿಸ್ಬೇಕು. ಇದು ಬಹಳ ಒಳ್ಳೆಯದು. ಆಫ್ಟರ್ ಕರೋನಾ ಬಂದಮೇಲೆ ಎಲ್ಲರಿಗೂ ಶಕ್ತಿ ಸ್ವಲ್ಪ ಕಮ್ಮಿ ಆಗಿದೆ. ಅಷ್ಟು ಇಷ್ಟಲ್ಲ, ಭಾಳ ಕಮ್ಮಿ ಆಗಿದೆ. ನಾನೆಲ್ಲ ಎಷ್ಟೋ ನೋಡ್ತಾ ಇದ್ದೀನಿ, 35, 40, 42 ಒಳಗಿರೋರಿಗೆಲ್ಲ ಹಾರ್ಟ್ ಅಟ್ಯಾಕ್ಗಳು ಬರ್ತಾಯಿದೆ. ರೀಸನ್ ಏನಂದರೆ ಸರಿಯಾದ ವ್ಯಾಯಾಮ ಇಲ್ಲ, ಸರಿಯಾದ ಫುಡ್ ಇಲ್ಲ. ಫುಡ್ಡು, ವ್ಯಾಯಾಮ ಎರಡೂ ಸರಿಯಾಗಿ ಇಟ್ಕೊಂಡ್ರೆ ನಾವು ಡಾಕ್ಟ್ರ್ ಹತ್ರ ಹೋಗೋ ಕೆಲಸನೇ ಇರಲ್ಲ. ಇದ್ರ ಜೊತೆಗೆ ಮೆಡಿಟೇಷನ್ ಕೂಡ ಹೇಳ್ಕೊಡ್ತಾರೆ. ಕೆಲವರು ಈ ಜಿಮ್ನಲ್ಲಿ ಏನು ಮಾಡ್ತಾರೆ, ವ್ಯಾಯಾಮ ಮಾಡಿಬಿಟ್ಟು ಹಂಗಿಂದ ಹಂಗೆ ಟಕ್ ಅಂತ ಹೋಗ್ತಾರೆ. ಹಂಗಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಸ್ತಾರೆ. ಆ ಮೆಡಿಟೇಷನ್ನಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕಂಟ್ರೋಲ್ ಬರುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಂಟ್ರೋಲ್ ಬರುತ್ತೋ, ನಮ್ಮ ದೈಹಿಕ ಇನ್ನರ್ ಭಗವಂತನ ಏನು ಕೊಟ್ಟಿದ್ದಾನೋ 72,000 ನರಗಳೈತೆ ನಮ್ಮಲ್ಲಿ, ರಕ್ತನಾಳಗಳು. ಆ ರಕ್ತನಾಳದಲ್ಲಿ ಪ್ರಸರಣ ಸರಿಯಾಗದೇ ಕಾಯಿಲೆ ಅನ್ನೋದೇ ಬರಲ್ಲ. ಅದು ಇದಕ್ಕೊಂದು ಮಾಧ್ಯಮ. ಈ ಮಾಧ್ಯಮದಲ್ಲಿ ನಾವೆಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ರಾಗ ಖಂಡಿತವಾಗಲೂ ಒಳ್ಳೆಯ ಶಕ್ತಿ, ಆರೋಗ್ಯ, ಸದೃಢ, ಎಷ್ಟೋ ಜ್ಞಾನವಂತರಾಗ್ತೀರ, ಎಲ್ಲ ಒಳ್ಳೆಯದಾಗುತ್ತೆ. ಒಂದು ಸರ್ತಿ ಒಮ್ಮೆ ನೀವೆಲ್ಲ ಫಿಟ್ನೆಸ್ ಸ್ಟುಡಿಯೋಗೆ ಬನ್ನಿ. ಅಲ್ಲಿ ಸುರೇಶು, ಅರವಿಂದು ಮತ್ತು ಅರ್ಜುನ್ನು, ಸಂತೋಷ್. ಅರ್ಜುನ್ ಬಗ್ಗೆ ಹೇಳಬೇಕಾದಿಲ್ಲ. ಈಗಾಗಲೇ ಅವರು ಜ್ಞಾನಜ್ಯೋತಿ ಶಾಲೆ ನಡೆಸ್ತಾ ಇದ್ದಾರೆ. ಸುಮಾರು ಈಗಾಗಲೇ 25 ವರ್ಷ ಆಗಿದೆ. ಅವ್ರ ತಂದೆ ಕಾಲದಿಂದ ನಡೆಸ್ಕೊಂಡು ಬಂದು ಅವರು ಒಳ್ಳೆಯ ರೀತಿ ಮಾಡಿದ್ದಾರೆ. ಅವ್ರ ಶ್ರೀಮತಿಯವರು ಕೂಡ ಅವ್ರು ಒಳ್ಳೆಯ ಸಪೋರ್ಟ್ ಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ. ಇವೆಲ್ಲ ಒಬ್ಬರಿಂದ ಒಬ್ರು ಇದ್ರೇ ಕೆಲಸ ಆಗೋದು. ಆ ಕೆಲಸದಲ್ಲಿ ಇವರು 3 ಜನ ತ್ರಿಮೂರ್ತಿಗಳಿದ್ದಂಗೆ ಸೇರಿದ್ದಾರೆ. ಅದಕ್ಕೆ ನನ್ನ ಅನಿಸಿಕೆಯಿಂದ ಇದು ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ.
ಇನ್ನೂ ನಿಮ್ಮ ಮನಸ್ಸಿಗೆ ಏನಾದ್ರು ಇದ್ದರೆ ಪ್ರಜಾಭಿಪ್ರಾಯ ತೆಗೆದುಕೊಂಡು ಒಳ್ಳೇದನ್ನು ಮಾಡ್ತಾರೆ. ಎಲ್ಲರೂ ಒಮ್ಮೆ ಭೇಟಿ ಕೊಡಿ, ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಿಮಗೂ ಗುಡ್ ಲಕ್ಕಪ್ಪ. ಸಂತೋಷ್ ಆ್ಯಂಡ್ ಅರ್ಜುನ್, ಅರವಿಂದ್, ಗಾಡ್ ಬ್ಲೆಸ್ ಯು. ಈ ಜೊತೆಗೆ ನನ್ನ ಜೊತೆಯಲ್ಲಿ ನಮ್ಮ ಕೋಲಾರು AGM ಅವರು ಬಂದಿದ್ದಾರೆ, ಅಶೋಕ್ ಅವರು, ಕೆನರಾ ಬ್ಯಾಂಕ್ ಅಚಾನಕ್ಕಾಗಿ ಹೋಗಿ ಬಂದರು. ನನಗೆ ಭಾಳ ಖುಷಿಯಾಗಿ ನಾನೇ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿದೆ. ಹಂಗೆ ನಮ್ಮ CGM ಭೂಪತಿ ಅವರಿದ್ದಾರೆ, ಇಲ್ಲಿ ಇನ್ಚಾರ್ಜ್ ನಮ್ಮ ಮ್ಯಾನೇಜರ್ ಅವರು, ಭಾಳ ಎಲ್ಲರೂ ಟೀಮ್ ವರ್ಕ್. ನಮ್ಮ ಕೆನರಾ ಬ್ಯಾಂಕಲ್ಲಿ ಇನ್ನೊಂದು ವಿಷಯ ಗೊತ್ತಾಯಿತು, ಈಗಾಗಲೇ ಸಂತೋಷು 20 ವರ್ಷದಿಂದ ಕೆನರಾ ಬ್ಯಾಂಕ್ ಕಸ್ಟಮರ್ ಬೇರೆ. ಅದು ನೋಡಿ ಹೆಂಗೆ ಎಲ್ಲ ಒಂದು ಗೂಡಿಗೆ ಬರ್ತಾರೆ ಅಂತಂದರೆ ಇದೇ ಒಂದು ನಿದರ್ಶನ. ಅವರೆಲ್ಲಿದ್ದರೋ ನಾವೆಲ್ಲಿದ್ದೋ ಇನ್ನೆಲ್ಲಿದ್ದೋ ಕೆನರಾ ಬ್ಯಾಂಕು ಬಂತು, ಹಂಗೆ ಅವರು ಕ್ಲೈಂಟು ಇದ್ದರು. ಅದ್ರ ಜೊತೆಗೆ ನೋಡಿ ಆ ಸಂಬಂಧ ಎಳ್ಕೊಂಬರುತ್ತೆ. ಆ AGM ಸಾರು ಬಂದ ತಮಾಷೆ ಅಲ್ಲ, ಕರೆದ್ರೂ ಅವ್ರಿಗೆ ಎಷ್ಟೋ ಬ್ಯುಸಿ ಇರುತ್ತೆ ಅಂತಂದ್ರೆ ಅವ್ರು ಬಂದರೆ ನಮಗೂ ಅವ್ರ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಜೈ ಸರ್, ಥ್ಯಾಂಕ್ ಯು ವೆರಿ ಮಚ್ ವಿಸಿಟಿಂಗ್ ಆಫ್ ಅವರ್ ಫಿಟ್ನೆಸ್ ಸ್ಟುಡಿಯೋ. I hope you also send all your clients to take good strength and energy, because it is also more important. Whenever they take loan, if fitness is not there, they won't pay. So you can also convey to the people and send the things. We encourage that our youngsters. That is more important. God bless you. All the best.